ವೆಲ್ಕಮ್ ಟು ಮೈ ವಿನ್ ವ್ಲಾಗ್ ಡೇ 1. ನಾನು ನಿಮ್ಮ ವನಿತಾ ಕನ್ನಡತಿ. ಇವತ್ತು ಮೊದಲನೇ ಆಷಾಢ ಶುಕ್ರವಾರ ಆದ್ದರಿಂದ ಮಾರ್ನಿಂಗ್ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸೋಣ ಅಂತ ಕಿಚನ್ಗೆ ಹೋಗಿ ಕಸ ಹೊಡೆಯೋಣ ಅಂತ ನೋಡಿದ್ರೆ ತುಂಬ ಕಾಕ್ರೋಚು ಡೆತ್ ಆಗಿದ್ದು. ಇತ್ತೀಚೆಗೆ ಕಾಕ್ರೋಚ್ ಜಾಸ್ತಿ ಆಗಿರೋದ್ರಿಂದ ವಸಂತ ನೈಟನ್ನೇ ಸ್ಪ್ರೇ ಮಾಡಿದ್ರು. ಎಲ್ಲರೂ ಎದ್ದೇಳಷ್ಟರಲ್ಲಿ ಸ್ನಾನ ಮಾಡಿಕೊಂಡು ಸ್ವಲ್ಪ ಹೂ ಕೊಟ್ಟೋದಿತ್ತು, ಮತ್ತು ಹೂ ಕೊಟ್ಕೊಂಡು ಮತ್ತು ಟಿಫನ್ ಮಾಡೋ ಅಷ್ಟರಲ್ಲಿ ಪಾಪುನು ಸಹ ಇದ್ದ. ಅವನಿಗೆ ಬಿಸಿನೀರು ಕೊಟ್ಟು ನಾನು ನೀರು ಕುಡಿದು ನೆಕ್ಸ್ಟ್ ಅವನಿಗೆ ಸ್ಕೂಲ್ಗೆ ರೆಡಿ ಮಾಡಬೇಕಲ್ಲ. ವಸಂತ ಪಾಪಗೆ ಸ್ನಾನ ಮಾಡಿಸಿ ರೆಡಿ ಮಾಡೋ ಅಷ್ಟರಲ್ಲಿ ನಾನು ಅವ್ನ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡೆ. ಅವನು ಸಹ ಟಿಫನ್ ಮಾಡಿಕೊಂಡು ಸ್ಕೂಲ್ಗೆ ಹೊರಟರು. ನಾವು ಇರೋದು 3 ಜನ. ಸೊ ಮನೆ ಕೆಲಸ ಎಲ್ಲ ಬೇಗನೆ ಆಗುತ್ತೆ. ಬಿಕಾಸ್ ನನ್ನ ಹಸ್ಬೆಂಡು ಕೂಡ ನನಗೆ ಎಲ್ಲ ಕೆಲಸ ಹೆಲ್ಪ್ ಮಾಡ್ತಾರೆ ಫ್ರೀ ಇದ್ದಾಗ. ಪ್ರತಿ ಆಷಾಢ ಶುಕ್ರವಾರದಲ್ಲಿ ದೇವಿ ದೇವಸ್ಥಾನಕ್ಕೆ ನಿಂಬೆಹಣ್ಣು ದೀಪಾರತಿ ಮಾಡ್ತೀನಿ. ಸೊ ನಾನು ಮತ್ತು ವಸಂತು ಇಲ್ಲೇ ಹತ್ರದಲ್ಲಿರೋ ಸೊಲಾಪುರದಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ತಿಂಡಿ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಷ್ಟರಲ್ಲಿ ಮತ್ತೆ ಆಫ್ಟರ್ನೂನ್ ವರ್ಕ್ ಸ್ಟಾರ್ಟ್. ನನ್ನ ಮಗ ಸ್ಕೂಲಿಂದ ಬಂದ, ಮತ್ತು ಅವ್ನು ಹೋಮ್ವರ್ಕ್ ಮಾಡಿಸಿ ಮಧ್ಯಾಹ್ನ ಊಟ ಎಲ್ಲ ರೆಡಿ ಮಾಡಿ. ಊಟ ಅಂದರೆ ಏನಿಲ್ಲ, ಮಾರ್ನಿಂಗ್ ಸ್ವಲ್ಪ ಲೆಮನ್ ರೈಸ್ ಇತ್ತು, ಅದರ ಜೊತೆಗೇ ಸ್ವಲ್ಪ ಕರ್ಡ್ ರೈಸ್ ಮಾಡಿಕೊಂಡು ಅವನಿಗೆ ಊಟ ಮಾಡಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ಬೆಂಗಳೂರಲ್ಲಿ ನಿನ್ನೆಯಿಂದ ಬೇರೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ. ಸೊ ಈವ್ನಿಂಗ್ ಏನಾದರೂ ಸ್ನ್ಯಾಕ್ ಬೇಕು ಅಂತ ಅನಿಸುತ್ತೆ ಚಳಿಗೆ. ಸೊ ವಸಂತ್ಗೆ ಹೇಳಿದೆ, ಮತ್ತು ಬಿಸಿ ವಡೆ ಮತ್ತು ಬಜ್ಜಿ ತೊಗೊಂಡು ಬರೋಷ್ಟರಲ್ಲಿ ನಾನು ಸ್ವಲ್ಪ ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆ ಎಲ್ಲ ಮುಗಿಸಿ ಕೂತಿದ್ವಿ. ನಾನು ತಡಿಯೋಣ ಬಜ್ಜಿ ತೊಗೊಂಡು ಬಂದರು, ಮತ್ತು ಕಾಫಿ ವಿತ್ ಬಜ್ಜಿ ತಿಂದ್ಕೊಂಡು ನೈಟ್ ಊಟಕ್ಕೆ ಚಪಾತಿ ಮತ್ತು ಗೋರಿಕಾಯಿ ಮಾಡಿಕೊಂಡೆ. ಅಡುಗೆ ಎಲ್ಲ ಆದಮೇಲೆ ಊಟ ಮಾಡಿಕೊಂಡು ಕಿಚನ್ ಕ್ಲೀನ್ ಮಾಡಿ ಸ್ವಲ್ಪ ಟಿ ವಿ ನೋಡೋ ಅಷ್ಟರಲ್ಲಿ 11 o'clock ಆಯಿತು. ಸೊ ಇವತ್ತಿನ ಡೇ ಎಂಡ್ ಆಯಿತು. ಇದು ನಾನು ಇವತ್ತಿನ ಮಿನಿ ವ್ಲಾಗ್ ಆಗಿರುತ್ತೆ. ಮತ್ತು ನಾಳೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.